ಸಾಧ್ಯ ಆದಷ್ಟು ಅನ್ಫಿಲ್ಟರ್ಡ್ ಆಗಿ ಇವತ್ತು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಫಿಲ್ಟರ್ ಮಾಡಿಬಿಟ್ರೆ ಎಷ್ಟೊಂದು ಸತ್ಯ ನಮ್ಮಿಂದ ಮುಚ್ಚಿ ಹೋಗುತ್ತೆ. ನಾವು ಅಹಿಂಸೆಯನ್ನ, ಸತ್ಯವನ್ನ ತುಂಬಾ ತಪ್ಪು ಜನಗಳಿಂದ ಅರ್ಥ ಮಾಡ್ಕೊಂಡಿದೀವಿ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗಾಗಿ ಆ ತಪ್ಪು ಪರಿಕಲ್ಪನೆ ಎಲ್ಲ ಕಳಿಬೇಕು ಅಂದ್ರೆ ಅನ್ಫಿಲ್ಟರ್ಡ್ ಆಗಿ ಮಾತಾಡುವಂತಹ ಅವಶ್ಯಕತೆ ಇದೆ. ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ಡಿಸ್ಕಸ್ ಮಾಡ್ತಿದ್ವಿ. ಅದೇ ಕಾಂಟೆಕ್ಸ್ಟ್ ನಲ್ಲಿ ಪಾಪ ಅಂದ್ರೆ ಏನು, ಹಿಂಸೆ ಅಂದ್ರೆ ಏನು, ಅಹಿಂಸೆ ಅಂದ್ರೆ ಏನು, ಯಾವುದು ಸತ್ಯ ಯಾವುದು ಅಸತ್ಯ, ಅದನ್ನ ಅರ್ಥ ಮಾಡ್ಕೊಳ್ತಾ ಬರೋಣ. ಇದಕ್ಕೆ ನಾವು ಮಹಾಭಾರತದಲ್ಲಿ ಶ್ರೀಕೃಷ್ಣ ಏನು ದೃಷ್ಟಾಂತಗಳನ್ನ ಕೊಡ್ತಾರೆ ಅದರ ಮೂಲಕನೇ ಅರ್ಥ ಮಾಡ್ಕೊಳ್ತಾ ಬರೋಣ. ಮೊದಲನೇದಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಎಲ್ಲಿ ನಿಲ್ಸಿದ್ವಿ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ನಾವು ಬೇರೆ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ಡಿಕೋಡ್ ಮಾಡ್ತಾ ಹೋಗೋಣ. ಮೊದಲನೇ ಅಧ್ಯಾಯದ 35ನೇ ಶ್ಲೋಕದವರೆಗೂ ನಾವು ಅರ್ಥ ಮಾಡ್ಕೊಂಡಿದ್ವಿ. ಇವಾಗ 36ನೇ ಶ್ಲೋಕದಿಂದ ಶ್ರೀಕೃಷ್ಣ ಗುರುಗಳು ನಮಗೆ ಏನ್ ಅರ್ಥ ಮಾಡಿಸ್ಬೇಕು ಅಂತಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. 36ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾ ನಾತತಾಯಿನಃ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಇದರ ನಂತರ ಆತ ಕಂಟಿನ್ಯೂ ಮಾಡ್ತಾ 37, 38ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಏನು ಈ 3 ಶ್ಲೋಕಗಳ ಅರ್ಥ ಅಂತ ಒಂದೊಂದಾಗಿ ನೋಡ್ತಾ ಬರೋಣ. 36ನೇ ಶ್ಲೋಕದ ಅರ್ಥ ಏನು ಅಂದ್ರೆ, ಅರ್ಜುನ ಹೇಳ್ತಿರೋದು ಇಂತಹ ಆಕ್ರಮಣಕಾರರನ್ನ, ಈ ಪದವನ್ನ ನಾವು ಮೊದಲೇ ಅಂಡರ್ಲೈನ್ ಮಾಡಿ ಇಟ್ಕೊಳ್ಬೇಕು. ಆತ ಶ್ಲೋಕದಲ್ಲಿ ಬಳಸುವಂತಹ ಪದ ಯಾವುದು ಅಂದ್ರೆ ಆತತಾಯಿನಃ ಅಂತ ಆತ ಬಳಸ್ತಾನೆ. ಅದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಆಕ್ರಮಣಕಾರರು ಅಂತ ಅರ್ಥ ಬರುತ್ತೆ. ಆತ ಇಲ್ಲಿ ಕೌರವರು, ದುರ್ಯೋಧನಾದಿಗಳೆಲ್ಲ ತನ್ನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದ್ದಾರಲ್ಲ, ಅವರನ್ನ ಸಂಬೋಧನೆ ಮಾಡ್ತಾ ಆತತಾಯಿನಃ ಅನ್ನುವಂತಹ ಪದವನ್ನ ಬಳಸ್ತಾನೆ. ಆಕ್ರಮಣಕಾರರು ಅಂತ ಅರ್ಥ ಬರುತ್ತೆ. ಅದನ್ನ ಮುಂದೆ ಡಿಕೋಡ್ ಮಾಡ್ತಾ ಹೋಗೋಣ, ಯಾಕೆ ಆತ ಹಾಗೆ ಬಳಸಿದಾನೆ ಅಂತ. ಇಂತಹ ಆಕ್ರಮಣಕಾರರನ್ನ ಕೊಂದರೆ ನಮಗೆ ಪಾಪವೇ ಘಟಿಸತ್ತೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಶ್ರೀಕೃಷ್ಣನೇ ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನ ಪಡಿತೀವಿ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಹೇ ಜನಾರ್ದನ, ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಸೆಗೆ ವಶವಾಗಿದೆ. ತಮ್ಮ ಕುಟುಂಬದವರನ್ನ ಕೊಲ್ಲೋದ್ರಲ್ಲಾಗ್ಲಿ, ಮಿತ್ರ ದ್ರೋಹದಲ್ಲಾಗ್ಲಿ ಇವರಿಗೆ ದೋಷ ಏನು ಕಾಣಿಸ್ತಾನೆ ಇಲ್ಲ. ಆದ್ರೆ ಕುಲಕ್ಷಯ ಮಾಡೋದು ಪಾಪ ಅಂತ ಗೊತ್ತಿರೋದು ನಮಗೆ. ಹಾಗಾಗಿ ನಾವು ಯಾಕೆ ಅದೇ ಕಾರ್ಯವನ್ನ ಮಾಡ್ಬೇಕು? ಇದು ಪಾಪ ಅಂತ ತಿಳಿದ ನಾವು ಈ ಪಾಪ ಕಾರ್ಯಗಳನ್ನ ಏಕೆ ಮಾಡ್ಬೇಕು ಅನ್ನೋದು ಅರ್ಜುನನ ಪ್ರಶ್ನೆ ಆಗಿದೆ. ಮೊದಲನೇದಾಗಿ ಆತತಾಯಿನಃ ಅಂತ ಕೌರವರಿಗೆ ಬಳಸ್ತಾನೆ. ಅದರ ಅರ್ಥ ಏನು ಅಂತ ನೋಡೋಣ. ಆಕ್ರಮಣಕಾರರು ಯಾರು ಅಂದ್ರೆ, ನಮ್ಮ ಶಾಸ್ತ್ರಗಳಲ್ಲಿ 6 ವಿಷಯಗಳನ್ನ ಕೊಟ್ಟಿದ್ದಾರೆ, 6 ಕಾರ್ಯಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಅಥವಾ ಒಂದಕ್ಕಿಂತ ಹೆಚ್ಚು ಕಾರ್ಯಗಳನ್ನ ಯಾರು ಮಾಡಿರ್ತಾನೋ ಆತನ್ನ ಆತತಾಯಿನಃ ಅಂತ ಕರಿತೀವಿ, ಅಂದ್ರೆ ಆಕ್ರಮಣಕಾರಿ ಅಂತ. ಯಾವ್ದಾ ಕಾರ್ಯಗಳು ಅಂದ್ರೆ, ವಿಷ ಹಾಕೋದು, ಮನೆಗೆ ಬೆಂಕಿ ಹಚ್ಚೋದು, ಅಂದ್ರೆ ಬೇಸಿಕಲಿ ಬೇರೆಯವರಿಗೆ ತುಂಬಾ ತೊಂದರೆಯನ್ನ ಕೊಡೋದು. 3ನೇದು, ಯಾರು ಆಯುಧಗಳನ್ನ ಹಿಡ್ದಿರಲ್ವೋ ಅಂತಹ ನಿರ್ದೋಷರ ಮೇಲೆ ಮಾರಕ ಆಯುಧಗಳಿಂದ ಆಕ್ರಮಣವನ್ನ ಮಾಡೋದು, ದಾಳಿ ಮಾಡೋದು. 4ನೇದು, ಸಂಪತ್ತನ್ನ ಲೂಟಿ ಮಾಡೋದು. 5ನೇದು, ಮತ್ತೊಬ್ಬನ ಭೂಮಿಯನ್ನ ಕಸಿದುಕೊಳ್ಳೋದು. 6ನೇದು, ಇನ್ನೊಬ್ಬನ ಪತ್ನಿಯನ್ನ ಅಪಹರಣ ಮಾಡೋದು. ಇದಾರು ಕೂಡ ಆಕ್ರಮಣಕಾರರ ಲಕ್ಷಣ ಅಂತ ಶಾಸ್ತ್ರಗಳು ಹೇಳುತ್ತೆ. ಕೌರವರು ಆಲ್ಮೋಸ್ಟ್ ಇದೆಲ್ಲವನ್ನೂ ಮಾಡಿದ್ದಾರೆ. ಸಂಪತ್ತನ್ನ ಕೂಡ ಲೂಟಿ ಮಾಡ್ಬಿಟ್ಟಿದ್ದಾರೆ. ಭೂಮಿ ಕೂಡ ಪಾಂಡವರಿಗೆ ಸೇರಬೇಕಾದದ್ದು, ಅವರು ಅದನ್ನ ಪಡ್ಕೊಂಡಿದ್ದು. ಈಗ ನಾವ್ ನೋಡೋದಾದ್ರೆ, ದುರ್ಯೋಧನ ಅರ್ಜುನಾದಿಗಳಿಗೆ, ಯುಧಿಷ್ಠಿರನಿಗೆ ರಾಜ ಆಗೋದಕ್ಕೆ ಕೊಟ್ಟ ಭೂಮಿ ಯಾವುದು? ಖಾಂಡವ ವನ. ಅದೊಂದು ವನ, ಸರ್ಪಗಳಿಂದ ಕೂಡಿದಂತಹ ವನ. ಅದನ್ನ ಇವರು ಇಂದ್ರಪ್ರಸ್ಥವಾಗಿ ಮಾಡ್ಕೊಂಡಿದ್ದಾರೆ. ಅದು ಅವರ ಸಾಮರ್ಥ್ಯ, ಅದವರ ಯೋಗ್ಯತೆ. ಹಾಗೆ ಯೋಗ್ಯತೆಯಿಂದ ಅವರದನ್ನ ಪಡ್ಕೊಂಡು, ಜೊತೆಗೆ ಎಲ್ಲ ಸಂಪೂರ್ಣ ಭರತ ವರ್ಷದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಎಲ್ಲರ ಮೇಲೂ ಆಧಿಪತ್ಯವನ್ನ ಯುಧಿಷ್ಠಿರ ಪಡ್ಕೊಂಡು ಆಮೇಲೆ ರಾಜಸೂಯ ಯಜ್ಞವನ್ನ ಮಾಡಿತು. ರಾಜಸೂಯ ಯಜ್ಞ ಅಂದ್ರೆ ಸಾಮಾನ್ಯವಾದ ಯಜ್ಞ ಅಲ್ಲ. ನಾವಿದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ರಾಜಸೂಯ ಯಜ್ಞ ಮಾಡೋದು ಚಕ್ರವರ್ತಿ ಸಾಮ್ರಾಟ. ಚಕ್ರವರ್ತಿ ಅಂದ್ರೆ ಯಾರು? ಚಕ್ರ ಹೇಗೆ ಎಲ್ಲ ದಿಕ್ಕುಗಳಲ್ಲೂ ಇರುತ್ತೋ, ಎಲ್ಲ ದಿಕ್ಕುಗಳಲ್ಲೂ ತಿರುಗತ್ತೋ, ಹಾಗೆ ಚಕ್ರವರ್ತಿ ಸಾಮ್ರಾಟನಾದವನು
ಎಲ್ಲ ದಿಕ್ಕುಗಳ ಮೇಲೂ ತನ್ನ ಅಧಿಪತ್ಯವನ್ನ ಇಟ್ಕೊಂಡಿರ್ಬೇಕು. ಯಾರೂ ಕೂಡ ಅವನನ್ನ ಸೋಲಿಸುವಂತಹ ರಾಜರು ಇರಬಾರ್ದು. ಹಾಗಿದ್ರೆ ಮಾತ್ರ ಆತನನ್ನ ಚಕ್ರವರ್ತಿ ಅಂತ ಕರೆಯೋದು. ಜರಾಸಂಧನನ್ನ ಕೂಡ ಕೊಂದು ಇನ್ನು ಮಿಕ್ಕಿದ್ದವರನ್ನೆಲ್ಲ ತನ್ನ ಅಂಡರಲ್ಲಿ ಆತ ಕರೆಸ್ಕೊಂಡು ಈತ ಚಕ್ರವರ್ತಿ ಆದದ್ದು ಎಲ್ಲರ ಸಮ್ಮತಿಯ ಜೊತೆಗೆ. ಹಾಗಾಗಿ ಅಷ್ಟು ಸಾಮರ್ಥ್ಯ ಹೊಂದಿರೋರು ಪಾಂಡವರು, ಅಷ್ಟೂ ಭೂಮಿ ಅವರಿಗೆ ಸೇರ್ಬೇಕಾದದ್ದು, ಅಷ್ಟು ಸಂಪತ್ತು ಅವರಿಗೆ ಸೇರ್ಬೇಕಾದದ್ದು. ದುರ್ಯೋಧನ ಏನ್ ಮಾಡ್ದ? ಅವರ ಮೇಲೆ ಅವರ ಸಂಪತ್ತನ್ನ ಕಿತ್ಕೊಳ್ಳೋದಕ್ಕೆ ದುಷ್ಟ ಚಟಗಳನ್ನ ಹೊಂದಿರುವಂತಹ ಆ ದ್ಯೂತ ಕ್ರೀಡೆಯನ್ನ ಮಾಡೋ ಹಾಗೆ ಮಾಡ್ದ. ಅದರಿಂದ ಚಟ ಉಂಟಾಗೋದೆ. ನಶೆ, ಈ ದ್ಯೂತ ಅದೆಲ್ಲ ಕೂಡ ಭಕ್ತರಿಗೆ ನಿಷೇಧ ಆಗಿದೆ. ಯಾಕಂದ್ರೆ ಅದು ಚಟದ ತರ ನಶೆ ಏರತ್ತೆ, ಅದರಿಂದ ನಿಮ್ಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಹೊರಟು ಹೋಗುತ್ತೆ ಅಂತ. ಜೊತೆಗೆ ವಿಷ ಹಾಕೋದು, ಬೆಂಕಿ ಹಚ್ಚೋದು ಅಂತ ಇದೆ. ವಿಷ ಹಾಕಿದ್ನ ದುರ್ಯೋಧನ 2 ಬಾರಿ ಭೀಮನಿಗೆ ವಿಷ ಹಾಕಿದ್ದಾನೆ, 2 ಬಾರಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಭೀಮಸೇನ ದೇವರು ವಾಯುದೇವರ ಅವತಾರ, ಅವರನ್ನ ಹಾಗೆ ಯಾರ್ಯಾರೋ ಚಿಲ್ಲರೆ ಅಂತಹ ಜನರು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭೀಮಸೇನ ದೇವರನ್ನ ಸರ್ಪಗಳು ಆ ವಿಷವನ್ನ ಹೀರಿ ಆತನಿಗೆ 100 ಆನೆಗಳ ಬಲವನ್ನ ಕರುಣಿಸ್ತಾವೆ ಹೊರತು ಆತ ಸಾವನ್ನಪ್ಪೋದಿಲ್ಲ. ಆದ್ರೆ ಹಾಗಂತ ಈತ ವಿಷ ಹಾಕಿದ್ದು ಸರಿಯಾಗೋಗೋದಿಲ್ಲ, 2 ಬಾರಿ ವಿಷ ಹಾಕ್ತಾನೆ. ಬೆಂಕಿ ಹಚ್ಚೋದು, ಬಾರ್ಣಾವರ್ತದಲ್ಲಿ ಅರಗಿನ ಮನೆಯನ್ನ ಮಾಡಿ ಪಾಂಡವರನ್ನ ಕುಂತಿಯ ಸಮೇತ ಸುಟ್ಟು ಹಾಕುವಂತಹ ಪ್ರಯತ್ನವನ್ನ ಕೂಡ ದುರ್ಯೋಧನ ಮಾಡಿದ್ದಾನೆ. ಇನ್ನು ಪತ್ನಿಯ ಅಪಹರಣ ಮಾಡೋದು, ಈತ ಪತ್ನಿಯ ಅಪಹರಣ ಸೈಂಧವನ ಕೈಯಲ್ಲಿ ಮಾಡಿಸಿದ್ದ. ಯಾರು ಸೈಂಧವ ಅಂದ್ರೆ ದುರ್ಯೋಧನನ ತಂಗಿ ದುಶ್ಯಲೆ, ಆತನ ಗಂಡ ಸೈಂಧವ, ಸಿಂಧು ದೇಶದ ರಾಜ. ಆತ ದ್ರೌಪದಿಯನ್ನ ಅಪಹರಣ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದ. ಇನ್ನು ಈ ದುರ್ಯೋಧನನೇ ಆಕೆಯನ್ನ ಗೆದ್ದಿದ್ದು ಕೂಡ ತಪ್ಪು. ಅದು ಯುಧಿಷ್ಠಿರ ತನ್ನ ಮೇಲೆ ಅಧಿಕಾರವನ್ನ ಕಳ್ಕೊಂಡ್ಬಿಟ್ಟಿದ್ದ. ಆತನಿಗೆ ದ್ರೌಪದಿಯನ್ನ ಪಣಕ್ಕಿಡೋ ಅಧಿಕಾರವೇ ಇರ್ಲಿಲ್ಲ. ಆದ್ರೂ ಆಕೆಯನ್ನ ಪಣಕ್ಕಿಡಿಸಿ ಸೋಲಿಸಿ ಆಕೆಯನ್ನ ರಾಜಸಭೆಗೆ, ಅವಳು ಬ್ಲೀಡ್ ಆಗ್ತಿರ್ತಾಳೆ, ಮೆನ್ಸ್ಟ್ರುಯೇಷನ್ ನಲ್ಲಿ ಇರ್ತಾಳೆ, ರಜಸ್ವಲೆಯಾಗಿರ್ತಾಳೆ. ಅಂತಹ ಸ್ಥಿತಿಯಲ್ಲಿ ಒಂಟಿ ಬಟ್ಟೆಯನ್ನ ಸುತ್ತಕೊಂಡಿದ್ದ ಹೆಂಗಸನ್ನ ಕೂದ್ಲು ಹಿಡಿದು ತುಂಬಿದ ಸಭೆಗೆ ಎಳ್ಕೊಂಡು ಬಂದ್ನಲ್ಲ, ಆಕೆಯ ಸೀರೆ ಎಳೆಯೋದಕ್ಕೆ ಪ್ರಯತ್ನ ಮಾಡಿದ್ನಲ್ಲ, ನನ್ನ ಜೊತೆ ಸಂಬಂಧ ಬೆಳೆಸು, ನನ್ನ ತೊಡೆ ಮೇಲೆ ಕೂತ್ಕೋ ಅನ್ನೋ ಮಾತುಗಳನ್ನ ಆಡಿದ್ನಲ್ಲ, ತನ್ನ ಅತ್ತಿಗೆಗೆ ಎಂತಹ ಕ್ರೂರಿ ಆತ, ಎಂತಹ ರಾಕ್ಷಸ ಬುದ್ಧಿ ಆತನದ್ದು. ಅಂತವನನ್ನ ಆತ ತಾಯಿನಹ ಅನ್ನೋ ಡೆಫಿನಿಷನ್ ಪರ್ಫೆಕ್ಟ್ ಆಗಿ ಫಿಟ್ ಆಗೋದು ದುರ್ಯೋಧನನಿಗೆ. ಇಲ್ಲಿ ಅರ್ಜುನ ಏನ್ ಹೇಳ್ತಿದ್ದಾನೆ, ಇಂತಹ ಆತ ತಾಯಿನರನ್ನ ಕೊಂದು ನಾವ್ಯಾಕೆ ಪಾಪ ಕಟ್ಕೊಳ್ಳೋಣ ಅಂತ ಹೇಳ್ತಿದ್ದಾನೆ. ಎಷ್ಟು ಲೂಪ್ ಹೋಲ್ ಇದೆ ನೋಡಿ ಆತನ ಮಾತಲ್ಲಿ. ಅವನಿಗೆ ಗೊತ್ತು ಅವರ ಆಕ್ರಮಣಕಾರಿಗಳು ಅಂತ, ಎಷ್ಟೆಲ್ಲ ಪಾಪ ಕೃತ್ಯವನ್ನ ಮಾಡಿದ್ದಾರೆ, ಹಾಗಿದ್ರು ಅವರನ್ನ ಕೊಂದು ಪಾಪ ಬರುತ್ತೆ ಅಂತ ಮಾತಾಡ್ತಾನಲ್ಲ ಅರ್ಜುನ. ಶಾಸ್ತ್ರಗಳನ್ನ ತಿಳಿದಿದ್ರು ಎಷ್ಟೊಂದು ಬಾರಿ ಹೀಗೆ ನಾವು ಮೋಹಕ್ಕೊಳಗಾಗ್ಬಿಡ್ತೀವಿ. ಶಾಸ್ತ್ರಗಳು ಹೇಳೋದು, ಯಾರು ಕಂಡೀಷನ್ಸ್ ಇದೆಯಲ್ಲ ಇದರಲ್ಲಿ ಯಾವುದೇ ಒಂದನ್ನ ಮಾಡಿದ್ರು ಆ ವ್ಯಕ್ತಿಯನ್ನ ಕೊಂದ್ರೆ ಯಾವುದೇ ಪಾಪವನ್ನ ಕೊಂದ ವ್ಯಕ್ತಿ ಗಳಿಸೋದಿಲ್ಲ. ಯಾಕೆ? ಇವಾಗ ಬರೋಣ ಅಹಿಂಸೆ ಸತ್ಯದ ಕಾನ್ಸೆಪ್ಟ್ಗೆ. ಅಹಿಂಸೆ ಅಂದ್ರೆ ಏನರ್ಥ? ನಾವೆಲ್ಲ ಅಹಿಂಸೆ ಕಲ್ತಿರೋದು ಯಾವಾಗಿಂದ? ನಾವು ಸೋ ಕಾಲ್ಡ್ ಫ್ರೀಡಮ್ ಫೈಟರ್ ಅಂತ ಒಬ್ಬರನ್ನ ಕರಿತೀವಲ್ವಾ, ಅವರ ಡೆಫಿನಿಷನ್ ಏನು ಅಹಿಂಸೆಗೆ ಅಂದ್ರೆ, ಅವ್ರು ಹೇಳೋದು, ತಮ್ಮ ಒಂದು ಬುಕ್ ಅಲ್ಲಿ ಅವರು ಕ್ಲಿಯರ್ ಆಗಿ ಇದೇ ಟರ್ಮ್ಸ್ ಅಲ್ಲಿ ಬರೀತಾರೆ, ಹಿಂದೂಸ್ ಶುಡ್ ನಾಟ್ ಹಾರ್ಬರ್ ಎನಿ ಹೇಟ್ರೆಡ್ ಅಗೇನ್ಸ್ಟ್ ದ ಮುಸ್ಲಿಮ್ಸ್, ಈವನ್ ಇಫ್ ದ ಹಾರ್ಬರ್ ವಾಂಟ್ಸ್ ಟು ಡಿಸ್ಟ್ರಾಯ್ us all, we should face death bravely, we will be settled in a different world ಅಂತ ಅವರು ಇದೇ ತರ ಬರೀತಾರೆ. ನೀವು ಪಬ್ಲಿಕ್ಲಿ ಅವೈಲಬಲ್ ರಿಸೋರ್ಸಸ್ ಮೂಲಕ ಅವರ ಈ ಮಾತುಗಳನ್ನ ನೋಡಬಹುದು. ಇದು ಅವರ ಡೆಫಿನೇಷನ್ ಅಹಿಂಸೆಗೆ. ಏನರ್ಥ? ಹಿಂದೂಗಳು ಬೇರೆ ಅನ್ಯ ಮತದವರ ಮೇಲೆ ಯಾವುದೇ ಹೇಟ್ರೆಡ್ ಅನ್ನ ಇಟ್ಕೊಳ್ಬಾರ್ದು. ಅವರೆಲ್ಲ ಬಂದು ನಮ್ಮನ್ನ ಕನ್ವರ್ಟ್ ಮಾಡಿದ್ರು, ಕೊಂದ್ರೂ ಕೂಡ ನಾವು ಡೆತ್ ಅನ್ನ ಬ್ರೇವ್ ಆಗಿ ಫೇಸ್ ಮಾಡಬೇಕು, ನಾವು ಧೈರ್ಯದಿಂದ ಸಾಯ್ಬೇಕು ಹೊರತು ಅವರ ವಿರುದ್ಧ ದ್ವೇಷವನ್ನ ಮಾಡಬಾರ್ದು. ಇದು ಅಹಿಂಸೆ ಅಂತ ನಾವು ಕಲ್ತಿರುವಂತಹ ಅಹಿಂಸೆಯ ಡೆಫಿನಿಷನ್. ಆದ್ರೆ ಅಹಿಂಸೆ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಒಂದು ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅರ್ಜುನ ಹೇಳ್ತಿರೋ ಕಾಂಟೆಕ್ಸ್ಟ್ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತಿದ್ದು. ಇವಾಗ 1947 ಮುಂಚೆ ಪಾಕಿಸ್ತಾನ ಅನ್ನೋದು ಬೇರೆ ದೇಶ ಆಗಿರ್ಲಿಲ್ಲ, ನಮ್ಮ ಭಾರತದ ಜೊತೆಗೆ ಒಂದು ಪ್ರಾಂತ್ಯ ಆಗಿತ್ತು, ಭಾರತದ ಒಳಗೆ ಇದ್ದಿದ್ದು. ಆದ್ರೆ 1947 ಅದು ಡಿವೈಡ್ ಆಯ್ತು, ನಾವು ಬೇರೆ ಬೇರೆ ದೇಶಗಳಾದ್ವಿ. ಇವಾಗ ಟೆರರಿಸಂಗೆ ಮೂಲನೇ ಆ ದೇಶ ಆಗಿದೆ. ಅದು ನಮ್ಮ ಮೇಲೆ ಆಕ್ರಮಣ ಮಾಡಿದೆ. ಯುದ್ಧ ಮಾಡೋದಕ್ಕೆ ಬಾರ್ಡರ್ ನಲ್ಲಿ ನಿಂತಹ ಸೈನಿಕರು, ಅಯ್ಯೋ 1947 ಮುಂಚೆ ಇವ್ರು ನಮ್ಮ ಜೊತೆನೆ ಇದ್ದವರು, ನಮ್ಮ ಜೊತೆನೆ ಹುಟ್ಟಿ ಬೆಳೆದವರು, ನಮ್ಮ ಬಾಂಧವರು ಇವರು, ಅವ್ರು ಬೇಕಾದ್ರೆ ನಮ್ಮ ಮೇಲೆ ಮಿಸೈಲ್ಸ್ ಹಾಕ್ಲಿ, ಅವ್ರ ಪಾಪ ನಮ್ಮನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ಲಿ, ನಾವ್ಯಾಕೆ ಅವ್ರನ್ನ ಕೊಂದು ಪಾಪ ಕಟ್ಕೊಳ್ಬೇಕು, ಅಂತಹ ದುರಾಕ್ರಮಣಕಾರಿಗಳವರು, ಆದ್ರೂ ನಾನು ಕೊಲ್ಲೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನ ಅನ್ಸತ್ತೆ.
ನಮ್ಮ ಯೋಧರು ಯಾವತ್ತಾದ್ರೂ ಹಂಗ ಮಾಡ್ತಾರ? ಯಾಕೆ ಮಾಡೋದಿಲ್ಲ? ಯಾಕಂದ್ರೆ ಸಂಪೂರ್ಣ ದೇಶವನ್ನ ರಕ್ಷಣೆ ಮಾಡುವಂತಹ ಭಾರ ಆ ಯೋಧರ ಮೇಲಿದೆ. ಅವ್ರು ಹಾಗೆ ರಕ್ಷಣೆಯನ್ನ ಮಾಡ್ತಾರೆ. ಅವ್ರು ಅಲ್ಲಿ ನಿಂತು ಹಾಗೆ ರಕ್ಷಣೆಯನ್ನ ಮಾಡಿ ರಕ್ತ ಬೆವರು ಸುರಿಸೋದಕ್ಕೆ ನಾವಿಲ್ಲಿ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ. ಅದನ್ನ ಅರ್ಜುನ ಮರಿತಾ ಇದ್ದಾನಲ್ಲ. ಆತ ಒಬ್ಬ ಕ್ಷತ್ರಿಯ ಆಗಿ ಯುವರಾಜ ಆಗಿ ಸಂಪೂರ್ಣ ಭರತ ವರ್ಷದ ಭಾರ ಆತನ ಮೇಲಿದೆ. ಆದ್ರೂ ಆತ ಇವರನ್ನ ನಾನ್ ಯಾಕೆ ಕೊಲ್ಲಿ, ನಾನು ಕಾಡಿಗೆ ಹೋಗ್ತೀನಿ, ಸನ್ಯಾಸ ತಗೊಳ್ತೀನಿ, ಭಿಕ್ಷೆ ಬೇಡಾದ್ರೂ ಬದುಕೊಳ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಎಷ್ಟರ ಮಟ್ಟಕ್ಕೆ ಸರಿ ಇದು? ಇದು ಅಹಿಂಸೆಯ ಡೆಫಿನಿಷನ್? ಖಂಡಿತವಾಗ್ಲೂ ಅಲ್ಲ. ದುರ್ಯೋಧನನಂತ ಒಬ್ಬ ಇದ್ರೆ ಲಕ್ಷಾಂತರ ಜನ ಹಿಂಸೆಗೊಳಗಾಗ್ತಾರೆ. ಹಾಗಾಗಿ ದುರ್ಯೋಧನನನ್ನ ಕೊಲ್ಲೋದು ಅಹಿಂಸೆನೇ ಹೊರತು ಹಿಂಸೆ ಅಲ್ಲ. ಇಲ್ಲಿ ದುರ್ಯೋಧನನ ಕೊಲ್ಲೋದು ಹಿಂಸೆನ ಅಥವಾ ದುರ್ಯೋಧನನ್ನ ಸಾಯಿಸದೆ ಇಡೀ ದೇಶ ಹಿಂಸೆಗೊಳಗಾಗೋದಕ್ಕೆ ಬಿಡೋದು ಹಿಂಸೆನ ಅನ್ನೋದು ಅರ್ಜುನನಿಗೆ ಗೊತ್ತಾಗ್ಬೇಕಿತ್ತು. ಆತನಿಗೆ ಅದು ಗೊತ್ತಾಗ್ತಿಲ್ಲ. ಕೃಷ್ಣ ಈ ಡೆಫಿನೇಷನ್ ಅನ್ನ ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ಆತ ಒಬ್ಬನನ್ನ ಕೊಂದ್ರೆ ಸಂಪೂರ್ಣ ದೇಶ ಸಮೃದ್ಧವಾಗಿರುತ್ತೆ, ಸಂಪೂರ್ಣ ದೇಶ ಅಹಿಂಸೆಯನ್ನ ಪಾಲನೆ ಮಾಡುತ್ತೆ. ಎಲ್ಲ ಶಾಸ್ತ್ರಗಳು ಹೇಳೋದು ಹೌದು, ಅಹಿಂಸೆ ಪರಮ ಧರ್ಮವೇ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದಷ್ಟು ಜನಗಳಿಂದ ಸಂಪೂರ್ಣ ಸಮಾಜಕ್ಕೆ ಹಾನಿ ಆಗ್ತಿದ್ಯೋ, ಸಂಪೂರ್ಣ ಸಮಾಜ ಅಲ್ಲೋಲ ಕಲ್ಲೋಲ ಆಗ್ತಿದ್ಯೋ, ಅವಾಗ ಅವರಿಗೆ ಶಿಕ್ಷೆ ಕೊಡೋದು ನಮ್ಮ ಕರ್ತವ್ಯ. ಯೋಧರು ಇದೇ ಕರ್ತವ್ಯವನ್ನ ಫಾಲೋ ಮಾಡೋದು, ಅರ್ಜುನ ಇದೇ ಕರ್ತವ್ಯವನ್ನ ಫಾಲೋ ಮಾಡಬೇಕಾಗಿದ್ದು. ಹಾಗಾಗಿ ಕೃಷ್ಣ ಹಿಂಸೆಯನ್ನ ಪ್ರಮೋಟ್ ಮಾಡ್ತಿಲ್ಲ, ಆತ ಅಹಿಂಸೆಯನ್ನೇ ಪ್ರಮೋಟ್ ಮಾಡ್ತಿರೋದು. ಶಾಂತಿ ಸಂಧಾನಕ್ಕೆ ತಾನೇ ಹೋಗಿರ್ಲಿಲ್ವಾ? ಎಲ್ಲಾ ದೊಡ್ಡ ದೊಡ್ಡ ರಾಜಂದ್ರೆಲ್ಲ ಹಾಗೆ ಸುಮ್ನೆ ಕೂತಿದ್ರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೋಗಿ ಅವನ ಮುಂದೆ ಶಾಂತಿಯ ಸಂಧಾನಕ್ಕೆ ಹೋಗಿ, ನೀನು 5 ಹಳ್ಳಿಗಳನ್ನ ಕೊಟ್ಬಿಡಪ್ಪ, ಅವ್ರು ಆರಾಮಾಗಿರ್ತಾರೆ ಅಂತ ಶ್ರೀ ಕೃಷ್ಣ ಕೇಳಿದ್ನಲ್ಲ. ಆದ್ರೂ ಆತ ಒಪ್ಪಲಿಲ್ಲ. ಶಾಂತಿಗೆ ಅಹಿಂಸೆಗೆ ಪ್ರಯತ್ನವನ್ನ ಶ್ರೀ ಕೃಷ್ಣನೇ ಖುದ್ದಾಗಿ ಮಾಡಿದಾನೆ. ಆತ ಹೋಗಿದ್ದಾನೆ, ದೂತನಾಗಿ ಹೋಗಿದ್ದಾನೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇದು ಕೃಷ್ಣ ಅಹಿಂಸೆಯನ್ನ ಪ್ರಮೋಟ್ ಮಾಡ್ತಿರೋದ, ಹಿಂಸೆಯನ್ನ ಪ್ರಮೋಟ್ ಮಾಡ್ತಿರೋದ? ತುಂಬಾ ಜನ ಬೆಟ್ ಮಾಡಿ ತೋರಿಸೋದೇ ಇದನ್ನ. ಕೃಷ್ಣ ಭಗವದ್ಗೀತೆಯಲ್ಲಿ ಹಿಂಸೆಯನ್ನ ಪ್ರಮೋಟ್ ಮಾಡ್ದ, ಯುದ್ಧ ಮಾಡು ಅಂತ ಹೇಳ್ದ. ಅರ್ಜುನ ಅಹಿಂಸೆಯನ್ನ ಸಪೋರ್ಟ್ ಮಾಡ್ತಿದ್ದ, ಆದ್ರೆ ಕೃಷ್ಣನೇ ಯುದ್ಧ ಮಾಡಿಸಿದ್ದು, ಕೃಷ್ಣನೇ ಅವ್ರನ್ನೆಲ್ಲ ಕೊಲ್ಸಿದ್ದು. ಯಾವುದು ಅಹಿಂಸೆ, ಯಾವುದು ಹಿಂಸೆ ಅಂತ ನಮಗೆ ಇವಾಗ ಗೊತ್ತಾಗ್ಬೇಕು. ಅದೇ ತರ ಸತ್ಯ ಅಸತ್ಯದ ಡೆಫಿನಿಷನ್ ಅನ್ನ ಕೂಡ ನೋಡ್ತಾ ಬರೋಣ. ಸತ್ಯ ಅಂದ್ರೆ ನಾವು ತಿಳ್ಕೊಂಡಿರೋದು ನಿಜ ಹೇಳೋದು, ಯಾವಾಗ್ಲೂ ಕೂಡ ಅದೇ ಸತ್ಯವನ್ನ ಪಾಲನೆ ಮಾಡೋದು ಅಂತ. ಒಂದು ದೃಷ್ಟಾಂತ ಮಹಾಭಾರತದಲ್ಲಿ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಒಬ್ರು ಯೋಗಿ ಇರ್ತಾರೆ. ಆತ ಒಂದು ವ್ರತವನ್ನ ಕೈಗೊಂಡಿರ್ತಾರೆ. ಏನು ವ್ರತ ಅಂದ್ರೆ, ನಾನು ನನ್ನ ಇಡೀ ಜೀವನದಲ್ಲಿ ಬರೀ ಸತ್ಯವನ್ನೇ ಮಾತಾಡ್ತೀನಿ, ಯಾವತ್ತಿಗೂ ಅಸತ್ಯವನ್ನ ನುಡಿಯೋದೇ ಇಲ್ಲ ಅಂತ ಆತನ ವ್ರತ. ಹಾಗಾಗಿ ಆತ ಹಲವಾರು ವರ್ಷಗಳವರೆಗೂ ಆ ವ್ರತವನ್ನ ಪಾಲಿಸ್ಕೊಂಡು ಬರ್ತಾರೆ. ಇವಾಗ ಆತನಿಗೆ ತುಂಬಾ ವಯಸ್ಸಾಗಿದೆ, ಮುಪ್ಪು ಬಂದಿದೆ. ಆತ ಒಬ್ಬ ವೃದ್ಧನಾಗಿ ಧ್ಯಾನ ಏನೇನೆಲ್ಲ ಆನ್ಹಿಕಗಳನ್ನ ಮಾಡ್ಬೇಕು ಅದೆಲ್ಲ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ವ್ರತವನ್ನ ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಇವಾಗ ಏನಾಗತ್ತೆ ಅಂದ್ರೆ, ಒಂದು ಸನ್ನಿವೇಶದಲ್ಲಿ ಆತ ಹಾಗೆ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಒಂದು ಹಳ್ಳಿಯ ಜನ, ತುಂಬಾ ಜನ ಏನ್ ಮಾಡ್ತಾರೆ, ಓಡ್ ಬರ್ತಾರೆ. ಆ ಓಡ್ ಬರೋ ಸದ್ದಿನಿಂದ ಈತನ ಧ್ಯಾನ ಭಂಗ ಆಗಿ ನೋಡಿದಾಗ ಅವರೆಲ್ಲ ಪಾಪ ಏನೇನೋ ಹೊತ್ಕೊಂಡು ಬರ್ತಿರ್ತಾರೆ. ತುಂಬಾ ಮುಗ್ಧರು, ತುಂಬಾ ಇನ್ನೋಸೆಂಟ್ ಆಗಿ ನಿರ್ದೋಷರಂತೆ ಕಾಣಿಸ್ತಿರ್ತಾರೆ. ಹಾಗಾಗಿ ಅವರೆಲ್ಲ ಅಳ್ತಾ ಅಳ್ತಾ ತುಂಬಾ ಭಯದಿಂದ ಓಡ್ ಬರ್ತಾರೆ. ಓಡ್ ಬಂದಾಗ ಈತ ಕೇಳ್ತಾನೆ, ಏನಾಯ್ತು ಅಂತ. ಅವರೆಲ್ಲ ಹೇಳ್ತಾರೆ, ನಮ್ಮ ಹಳ್ಳಿ ತುಂಬಾ ಸಮೃದ್ಧವಾಗಿದೆ, ನಮ್ಮ ಹತ್ರ ಎಲ್ಲಾ ರೀತಿಯ ಐಶ್ವರ್ಯಗಳಿದೆ, ನಾವಿದನ್ನ ನಮ್ಮ ಜೀವನಕ್ಕೋಸ್ಕರ, ನಾವು ಬದುಕಿರೋದಕ್ಕೋಸ್ಕರ ಬಳಸ್ಕೊಳ್ತಾ ಇದೀವಿ. ಆದ್ರೆ ಇವಾಗ ಒಂದಷ್ಟು ಜನ ದರೋಡೆಕೋರರು ತುಂಬಾ ಮಾರಕವಾದ ಆಯುಧಗಳನ್ನ ತಗೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವರೆಲ್ಲ ನಮ್ಮನ್ನ ಕೊಂದು ನಮ್ಮ ಹತ್ರ ಏನೇನಿದೆ ಅದೆಲ್ಲವನ್ನ ದೋಚ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಬಚಾವಾಗಬೇಕು, ಅದಕ್ಕೆ ಓಡಿ ಓಡಿ ಬರ್ತಾ ಇದೀವಿ. ಏನ್ ಮಾಡೋದು ಗೊತ್ತಾಗ್ತಿಲ್ಲ, ನಿಮ್ಮ ಸಹಾಯ ನಮಗ್ ಬೇಕು ಅಂತ ಹೇಳ್ತಾರೆ. ಏನ್ ಮಾಡೋದು ಅಂತ ಈ ಯೋಗಿ ಕೇಳಿದಾಗ, ನಾವಿಲ್ಲೇ ಹಿಂದೆ ಇಲ್ಲಿ ಅವಸ್ಕೊಂಡಿರ್ತೀವಿ, ಈ ಕಡೆ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅವಸ್ಕೊಂಡಿರ್ತೀವಿ. ಅವರೇನಾದ್ರೂ ಬಂದು ನಮ್ಮನ್ನ ಕೇಳಿದ್ರೆ, ನೀವು ಇನ್ನೊಂದು ರೂಟ್ ಅನ್ನ ತೋರಿಸ್ಬಿಡಿ, ಇನ್ನೊಂದು ಜಾಗಕ್ಕೆ ತೋರಿಸ್ಬಿಡಿ. ಅವ್ರ ಆ ಕಡೆ ಹೋದ್ರೆ ನಾವ್ ಈ ಕಡೆ ಇರ್ತೀವಿ, ಬಚಾವಾಗಿ ಹೆಂಗೋ ಹೋಗಿ ಜೀವನ ಮಾಡ್ಕೊಳ್ತೀವಿ, ನಾವು ಬದುಕೊಳ್ತೀವಿ ಅಂತ ಹೇಳ್ತಾರೆ. ಈ ಯೋಗಿ ಮಾತಾಡೋದಕ್ಕೆ ಬಿಡೋದಿಲ್ಲ, ಉತ್ತರ ಕೊಡೋದಕ್ಕೆ ಬಿಡೋದಿಲ್ಲ. ಅವರು ಅಷ್ಟರಲ್ಲೇ ಹೋಗಿ ಅವತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸ್ವಲ್ಪ ಸಮಯದಲ್ಲೇ ಆ ದರೋಡೆಕೋರರು ಬರ್ತಾರೆ. ಬಂದು ಸೇಮ್ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ ಈ ಯೋಗಿಗೆ, ನೀವೇನಾದ್ರೂ ಈ ತರ ಹಳ್ಳಿಯವರನ್ನ ನೋಡಿದ್ರ, ಇಷ್ಟು ಜನ ಇದೆಲ್ಲ ಹೊತ್ಕೊಂಡು ಹೋಗ್ತಿದ್ರು ಅಂತ. ಇವಾಗ ಈ ಯೋಗಿಗೆ ಧರ್ಮ ಸಂಕಟ ಅಂತ ನಾವೇನ್ ಹೇಳ್ತೀವಿ, ಅಂತಹ ಪರಿಸ್ಥಿತಿ ಒದಗಿದೆ. 2 ಆಯ್ಕೆಗಳಿದೆ ಆತನ ಹತ್ರ. ಒಂದು, ಸತ್ಯವನ್ನ ಹೇಳ್ಬೇಕು. ಸತ್ಯವನ್ನ ಹೇಳಿದ್ರೆ ಏನಾಗತ್ತೆ, ಆ ಎಲ್ಲ ಹಳ್ಳಿಯ ಜನರು ಮುಗ್ಧರು, ನಿರ್ದೋಷರು ಸಾಯ್ತಾರೆ.
ಇನ್ನೊಂದು ಅಸತ್ಯ ಹೇಳಬೇಕು. ಅಸತ್ಯ ಹೇಳಿದ್ರೆ ಅವರೆಲ್ಲ ಬದುಕೊಳ್ತಾರೆ, ಇವರು ಇನ್ನೊಂದು ರೂಟಿಗೆ ಹೊರಟೋಗ್ತಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ, ಸುಮಾರು 90-100 ವರ್ಷಗಳ ಕಾಲ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂತಹ ಸತ್ಯದ ವ್ರತ ಮುರಿದು ಹೋಗತ್ತೆ. ಯಾವ್ದನ್ನ ಚೂಸ್ ಮಾಡ್ಬೇಕು ಅನ್ನೋ ದ್ವಂದ್ವ ಈತನಲ್ಲಿ ಬರುತ್ತೆ. ಆತ ನಾನು ನನ್ನ ಸತ್ಯವನ್ನ ಉಳಿಸ್ಕೊಳ್ತೀನಿ ಅಂತ ಅನ್ಕೊಂಡು ಹೇಳ್ತಾನೆ, ಅವ್ರಿಲ್ಲೇ ಅವತ್ಕೊಂಡಿದ್ದಾರೆ, ನಾನು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಿಮಗೆ ನಾನು ಸತ್ಯ ಹೇಳ್ತಿದ್ದೀನಿ, ಅವರೆಲ್ಲ ಇಲ್ಲೇ ಅವಸ್ಕೊಂಡಿದ್ದಾರೆ, ನೀವು ಹೋಗಬಹುದು ಅಂತ. ಆ ದರೋಡೆಕೋರರು ಹೋಗ್ತಾರೆ. ಹೆಂಗಸರು ಮಕ್ಕಳು ಅಂತ ಕೂಡ ನೋಡದೆ ವೃದ್ಧರನ್ನು ಸೇರಿಸಿ ಎಲ್ಲರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಅವರ ಹತ್ರ ಇದ್ದಂತಹ ಎಲ್ಲ ಐಶ್ವರ್ಯವನ್ನ ದೋಚ್ಕೊಂಡು ಹೊರಟು ಹೋಗ್ತಾರೆ. ಸ್ವಲ್ಪ ಸಮಯದಲ್ಲಿ ಈ ವ್ಯಕ್ತಿ ಮರಣವನ್ನ ಹೊಂದುತ್ತಾನೆ. ಮೃತ್ಯುವಿನ ನಂತರ ಆತ ನರಕಕ್ಕೆ ಹೋಗ್ತಾನೆ. ಯಮಧರ್ಮರಾಜನ ಮುಂದೆ ಯಮದೂತರು ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಈತನಿಗೆ ಬಹಳ ಆಶ್ಚರ್ಯ, ನಾನು ಸಂಪೂರ್ಣ ಜೀವನದಲ್ಲಿ ಸತ್ಯವನ್ನೇ ಪಾಲಿಸ್ಕೊಂಡು ಬಂದೆ, ಸತ್ಯ ಭಗವಂತನಿಗೂ ಇಷ್ಟ, ಹಾಗಿರುವಾಗ ನನಗೆ ಸ್ವರ್ಗದ ಪ್ರಾಪ್ತಿ ಆಗ್ಬೇಕಿತ್ತು, ನಾನು ಸ್ವರ್ಗಕ್ಕೆ ಹೋಗ್ಬೇಕಿತ್ತು, ನನ್ನನ್ನು ಯಾಕೆ ನೀವು ನರಕಕ್ಕೆ ಕರ್ಕೊಂಡು ಬಂದ್ರಿ ಅಂತ ಪ್ರಶ್ನೆಯನ್ನ ಮಾಡಿದಾಗ ಯಮಧರ್ಮರಾಜರು ಹೇಳ್ತಾರೆ, ಏನಪ್ಪಾ ಅನ್ಕೊಂಡಿದ್ಯಾ ನೀನ್ ಸತ್ಯ ಅಂದ್ರೆ? ಸತ್ಯ ಅಂದ್ರೇನು, ಅಸತ್ಯ ಅಂದ್ರೇನು ಅಂತ ನಿನಗೆ ತಿಳಿದೇ ಇಲ್ಲ, ನೀನು ಸತ್ಯದ ವ್ರತವನ್ನ ಬೇರೆ ಪಾಲನೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ. ಅಷ್ಟು ಜನ ನಿರ್ದೋಷವಾದ ಮುಗ್ಧವಾದ ಜನರನ್ನ ಕೊಲ್ಲಿಸ್ಬಿಟ್ಟಿಯಲ್ಲ ನಿನ್ನ ಸತ್ಯದಿಂದ, ಅದನ್ನ ನಾವು ಸತ್ಯ ಅಂತ ಕರೆಯಕ್ಕಾಗತ್ತಾ? ಅದೇ ನೀನು ಒಂದು ಅಸತ್ಯವನ್ನ ಹೇಳಿದಿದ್ರೆ ಅಷ್ಟು ಜನ ಉಳ್ಕೊಂಡಿರೋರು, ಅಷ್ಟು ಜನರ ಪ್ರಾಣ ಉಳಿತಿತ್ತು, ಅವರೆಲ್ಲ ಹೇಗೋ ಜೀವನವನ್ನ ನಡೆಸ್ಕೊಂಡು ಹೋಗ್ತಿದ್ರು. ಈ ದರೋಡೆಕೋರರಿಗೆ ಅವರು ಸಿಕ್ತಿರ್ಲಿಲ್ಲ, ಇಂತಹ ನೀಚರ ಕೈಗೆ ಅವ್ರು ಸಿಕ್ಕಾಕೊಳ್ತಿರ್ಲಿಲ್ಲ. ಹಾಗೆ ಮಾಡಿ ನೀನು ಅವರ ಜೀವನವನ್ನ ಉಳಿಸಬಹುದಿತ್ತು. ಆದ್ರೆ ನೀನು ನಿನ್ನ ಸ್ವಾರ್ಥವನ್ನ ನೋಡ್ಕೊಂಡು ನಿಜ ಹೇಳ್ಬಿಟ್ಟೆ, ಅವರಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟೆ. ಹಾಗೆ ಅಷ್ಟು ನಿರ್ದಯಿ ನೀನು, ನಿನಗಿಂತ ದೊಡ್ಡ ಪಾಪಿ ಇಲ್ಲ ಅಂತ ಯಮಧರ್ಮರಾಜರು ಹೇಳ್ತಾರೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಸತ್ಯ ಅಂದ್ರೆ ಏನು ಅಂತ. ಸಂಪೂರ್ಣ ಜೀವಕುಲಕ್ಕೆ, ಸಂಪೂರ್ಣ ದೇಶಕ್ಕೆ ಯಾವುದು ಒಳಿತನ್ನ ತಂದುಕೊಡುತ್ತೋ, ಯಾವ ಮಾತುಗಳು ಒಳಿತನ್ನ ತಂದುಕೊಡುತ್ತೋ ಅದು ಸತ್ಯ. ಯಾವುದು ಎಲ್ಲರಿಗೂ ಹಾನಿಯನ್ನ ಉಂಟು ಮಾಡುತ್ತೋ ಅದು ಅಸತ್ಯ. ಹಿಂಸೆ ಅಂದ್ರೆ ಏನು? ಯಾವ ಜೀವಿ, ಯಾವ ಒಬ್ಬ ಮನುಷ್ಯ ಇದ್ದು ಎಲ್ಲರನ್ನ ಹಾನಿ ಮಾಡ್ತಾನೋ ಅದನ್ನ ಹಿಂಸೆ ಅಂತ ಕರಿತೀವಿ. ಅವನನ್ನ ಕೊಂದ್ರೆ ಅದು ಅಹಿಂಸೆಯೇ ಆಗತ್ತೆ ಹೊರತು ಹಿಂಸೆ ಆಗೋದಿಲ್ಲ. ಯಾಕಂದ್ರೆ ಸಾವಿರಾರು ಜನರ ಅಹಿಂಸೆ ಒಬ್ಬನ ಹಿಂಸೆಯ ಮುಂದೆ ಏನೂ ಅಲ್ಲ. ಅದು ಆತ ಅಷ್ಟು ದುಷ್ಟ, ಅಷ್ಟು ದುರಾಚಾರಿ, ಅಷ್ಟು ನೀಚ. ಅವನನ್ನ ಕೊಂದ್ರೆ ಇನ್ನೂ ಸ್ವರ್ಗ ಪ್ರಾಪ್ತಿ ಆಗತ್ತೆ, ದೇವತೆಗಳೆಲ್ಲ ಹೊಗಳಿ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ ಹೊರತು ಯಾರೂ ಕೂಡ ಪಾಪದ ಲೇಪವನ್ನ ನಿಮಗೆ ಅಂಟಿಸೋದೇ ಇಲ್ಲ. ಹಾಗಾಗಿ ಅರ್ಜುನ ಕೂಡ ಇಲ್ಲಿ ತಪ್ಪು ಪರಿಕಲ್ಪನೆಯನ್ನ ಇಟ್ಕೊಂಡಿದ್ದಾನೆ, ನಾವೆಲ್ಲರೂ ತಪ್ಪು ಪರಿಕಲ್ಪನೆಯನ್ನ ಇಟ್ಕೊಂಡಿದೀವಿ. ತುಂಬಾ ಜನ ಬೆಟ್ಟು ಮಾಡಿ ತೋರಿಸ್ತಾರೆ, ಅರ್ಜುನ ಅಹಿಂಸೆಯನ್ನ ಹೇಳ್ತಿದ್ದ, ಅರ್ಜುನ ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಿದ್ದ, ಕೃಷ್ಣನೇ ಏನು ಯುದ್ಧ ಮಾಡ್ಬೇಕು, ಯುದ್ಧ ಮಾಡು ಅರ್ಜುನ ಅಂತ ಆತನನ್ನ ಹೇಳಿ 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 ಯುದ್ಧ ಮಾಡೋ ಹಾಗೆ ಮಾಡ್ದ. ಎಲ್ಲರನ್ನ ಕೊಲ್ಸಿದ್ದು ಕೃಷ್ಣನೇ, ಅಷ್ಟು ದೊಡ್ಡ ಹಿಂಸೆಯನ್ನ ಮಾಡ್ತಾನೆ ಕೃಷ್ಣ ಅಂತ ಹೇಳ್ತಾರೆ. ಆದ್ರೆ ದುರ್ಯೋಧನ ಬದುಕಿದ್ದಿದ್ರೆ, ಅವರೆಲ್ಲ ಕೌರವರು ಬದುಕಿದ್ದಿದ್ರೆ ಅದು ನಿಜವಾಗಿ ಹಿಂಸೆ ಆಗಿರೋದು ಹೊರತು ಅವರನ್ನ ಕೊಂದದ್ದು ಹಿಂಸೆಯಲ್ಲ. ಅದು ಆಕ್ಚುಯಲ್ ಡೆಫಿನಿಷನ್ ನ ಪ್ರಕಾರ ಅದೇ ಅಹಿಂಸೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಸತ್ಯವೇ ಅಹಿಂಸೆಯೇ ಪರಮಧರ್ಮ ಅಂತ ಎರಡರ ಬಗ್ಗೆನೂ ಹೇಳ್ತಾನೆ. ಆದ್ರೆ ಆತ ನಾನು ಬೆಣ್ಣೆ ಕದ್ದಿಲ್ಲ ಅಂತ ಹೇಳೋ ಟೈಮಿಂದ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಇವಾಗ ಸತ್ಯದ ಡೆಫಿನಿಷನ್ ಏನು, ಅಹಿಂಸೆಯ ಡೆಫಿನಿಷನ್ ಏನು ಅಂತ ನಮಗೆ ತಿಳಿದಿದೆ. ಇದು ಸನಾತನ ಧರ್ಮದ ಡೆಫಿನಿಷನ್. ಬೇರೆ ಯಾರು ಕೂಡ ಇಷ್ಟು ಚೆನ್ನಾಗಿ ಡಿಫೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ದಾಳಿಕೋರರು ದಾಳಿ ಮಾಡಿದ್ರು ನೀವು ಭಜನೆ ಮಾಡ್ಕೊಂಡು ಕೂತೀರಿ ಅಂದ್ರೆ ಅದು ಅಹಿಂಸೆ ಆಗಲ್ಲ, ಅದು ಹೇಡಿತನ, ಅದು ಮೂರ್ಖತನ. ನಾವು ಬದುಕಿರ್ಬೇಕು, ಬದುಕಿದ್ದು ಧರ್ಮ ಕಾರ್ಯವನ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಕೆಟ್ಟವರನ್ನ ಕೊಂದ್ರು ಅದು ಅಹಿಂಸೆ ಆಗತ್ತೆ ಹೊರತು ಹಿಂಸೆ ಆಗೋದಿಲ್ಲ. ಇದನ್ನ ಕೃಷ್ಣ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದು. ಇದನ್ನೇ ಇವತ್ತು ನಮ್ಮ ಆರ್ಮಿಯಲ್ಲಿ ನಿಂತು ಆ ಆಫೀಸರ್ಸು, ಆ ಯೋಧರು ಪಾಲನೆ ಮಾಡ್ತಿರೋದು. ಅವರು ಟೆರರಿಸ್ಟ್ ಗಳನ್ನ, ದುಷ್ಟರನ್ನ ಕೊಲ್ತಾರೆ, ಯಾಕಂದ್ರೆ ಅದು ಅವರ ಕರ್ತವ್ಯ. ಅವರನ್ನ ಕೊಂದು ಸಾವಿರಾರು ಜನ, ಲಕ್ಷಾಂತರ ಜನ, ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರನ್ನ ಅವರು ಉಳಿಸ್ತಾ ಇದ್ದಾರೆ. ಅಷ್ಟು ಜನರ ಪ್ರಾಣವನ್ನ ಉಳಿಸ್ತಿರೋದ್ರಿಂದ ಅದು ನಿಜವಾದ ಅಹಿಂಸೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೇ ತರ ಭಗವದ್ಗೀತೆಯ ರಿಲೇಟೆಡ್ ವಿಷಯಗಳನ್ನ ರೆಗ್ಯುಲರ್ ಆಗಿ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಆದಷ್ಟು ಹೆಚ್ಚು ಜನಗಳ ಜೊತೆ ಶೇರ್ ಮಾಡಿ. ಕೃಷ್ಣನ ಬಗ್ಗೆ ಕೃಷ್ಣನ ಮೂಲಕನೇ ಕಲ್ತ್ಕೊಳ್ತಾ ಹೋಗೋಣ. ಹರೇ ಕೃಷ್ಣ.